ನಮಸ್ಕಾರ ಸ್ನೇಹಿತರೆ. ಈಗ ನೀವು ನೋಡ್ತಿರೋ ಪ್ರಾಪರ್ಟಿ ಬಂದು 9 ಎಕರೆ 21 ಸೆಂಟ್ ಇದೆ. ಇಲ್ಲಿ ನೋಡಿ, ಸುತ್ತ ಅದ್ಭುತವಾಗಿದೆ. ಅಂದರೆ ಫೆನ್ಸಿಂಗ್ ಎಲ್ಲ ಆಗಿದೆ ಸುತ್ತ. ಅಂದರೆ ರೀವರ್ಕ್ ಮಾಡ್ಕೋಬೇಕು, ಕಂಬಗಳೆಲ್ಲ ಇದೆ. ಬೇಲಿ ಎಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ, ತಂತಿ ಎಲ್ಲ ಸ್ವಲ್ಪ ರೀವರ್ಕ್ ಮಾಡ್ಕೋಬೇಕು. ನೋಡಿ, ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿದೆ. ನೋಡಿ, ವ್ಯೂ ಪಾಯಿಂಟು ಒಳ್ಳೆ ವ್ಯೂ ಪಾಯಿಂಟು. ಮತ್ತು ಇದು ನೋಡಿ, ಇದು ಬೂದು ಮಣ್ಣು, ಕಪ್ಪು ಅಲ್ಲ ಕೆಂಪು ಅಲ್ಲ, ಬೂದು ಮಣ್ಣು. ಇದು ಎಲ್ಲ ಒಳ್ಳೆ ಕೆಲಸ ಎಲ್ಲ ಮಾಡಿಸಿದ್ದಾರೆ, ರಸ್ತೆ ಮಾಡಿಸ್ಕೊಂಡಿದ್ದಾರೆ ಒಳಗಡೆ. ಮತ್ತು ಅಲ್ಲೆಲ್ಲ ಮಳೆ ಬಂದರೆ ಸ್ವಲ್ಪ ನೀರು ಇದಾಗುತ್ತೆ ಅಂತ ಸೈಡ್ಲೆಲ್ಲ ಏನು ಕುಳಿ ಥರ ತೋಡಿಸ್ಕೊಂಡಿದ್ದಾರೆ, ಪಾತಿ ಥರ ಮಾಡ್ಕೊಂಡಿದ್ದಾರೆ, ಕಾಲುವೆ ಥರ. ಅಲ್ಲೆಲ್ಲ ನೀರು ಬಂದು ಎಂಟ್ರೆನ್ಸಲ್ಲಿ ಒಂದು ಕಾಲುವೆ ಇದೆ, ಆ ಕಾಲುವೆಗೆ ಹೋಗುತ್ತೆ ನೀರು. ಮತ್ತು ಭೂಮಿ ಫ್ಲ್ಯಾಟ್ ಇದೆ, ತುಂಬ ಚೆನ್ನಾಗಿದೆ. ರೆಸಾರ್ಟ್ಗಂತೂ ಹೇಳಿ ಮಾಡಿಸಿದ ಜಾಗ ಇದು. ಮತ್ತು ಅಗ್ರಿಕಲ್ಚರ್ ಮಾಡ್ಬೋದು. ಎನಿವನ್ನು ಒಂಥರ ಒಳ್ಳೆ ಪ್ರಾಪರ್ಟಿ. ನಿಮಗೆ ಕೊಳ್ಳೇಗಾಲಕ್ಕೆ ನಿಯರ್ ಆಗುತ್ತೆ, ಬೆಂಗಳೂರಿಗೆ ನಿಯರ್ ಆಗುತ್ತೆ, ಮೈಸೂರಿಗೆ ನಿಯರ್ ಆಗುತ್ತೆ. ಒಳ್ಳೆ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಲೊಕೇಶನ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಲೊಕೇಶನು. ನೋಡಿ, ಇದೇ ಫ್ಲ್ಯಾಟ್ ನೀಟಾಗಿದೆ, ಲೆವೆಲ್ಲಾಗಿ. ನೋಡಿ, ಎಲ್ಲ ಸುತ್ತ ಫೆನ್ಸಿಂಗ್ ಇದೆ. ಮತ್ತು 5 ಕ್ಯಾಮ್ರಾ ಇದೆ. ಇದು 360 ಡಿಗ್ರಿ ರೊಟೇಷನ್ ಕ್ಯಾಮ್ರಾ. ಇಲ್ಲಿ ಒಂದು, ಅಲ್ಲಿ 2 ಇದೆ, ಇಲ್ಲೊಂದು 2 ಇದೆ. ಟೋಟಲ್ 5 ಕ್ಯಾಮ್ರಾ ಇದೆ. ಮತ್ತು ಒಂದು ಮನೆ ಇದೆ, ಶೀಟ್ ಮನೆ ಇದೆ. ಆ ಶೀಟ್ ಮನೇಲಿ ಅಟ್ಯಾಚ್ಡ್ ಇದೆ ಒಂದು ಲೇಬರ್ಗೆ ಹೌಸು ಮತ್ತು ಫ್ಯಾಮಿಲಿ 2 ಇದೆ ಅಟ್ಯಾಚು. ಮತ್ತು ಇಲ್ಲಿ ಬೋರ್ ಇದೆ, 3 ಇಂಚ್ ನೀರು ಹೊಡುತ್ತೆ. ಮತ್ತು ಇದೊಂದು ನಿಮ್ಗೆ ಇನ್ನೊಂದು ಹೇಳಬೇಕು, ಈ ಏರಿಯಾ ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ. ನೀರು ಇಲ್ಲೆಲ್ಲ 100 ಅಡಿ 60 ಅಡಿಗೆಲ್ಲ ಒಳ್ಳೆ 3 ಇಂಚ್ ನೀರು ಓಡುತ್ತೆ ಇಲ್ಲಿ, ಅಂಥ ಏರಿಯಾ ಇದು. ಬೇಸಿಗೆ ಟೈಮಲ್ಲಿ ನಿಮಗೆ ಒಂದು ಪಾಯಿಂಟ್ ನೀರು ಕಡಿಮೆ ಆಗೋಲ್ಲ, ಆ ಥರ ಏರಿಯಾ ಇದು. ಮತ್ತು ಬೇಸಿಗೆ ಟೈಮಲ್ಲೂ ಕೂಲಾಗಿರೋ ಏರಿಯಾ ಇದು, ಅದರಲ್ಲಿ ಬೇರೆ ಮಾತಿಲ್ಲ. ನೋಡಿ, ಈಗ ಹೊಸ್ದಾಗಿ ಬೋರ್ ಹಾಕ್ಸಿದ್ರೆ ಒಳ್ಳೆ ನೀರು ಓಡುತ್ತೆ ಸರ್, ಫಸ್ಟ್ ಕ್ಲಾಸ್ ನೀರು ಓಡುತ್ತೆ. 3 ಇಂಚ್ ನೀರು ಓಡುತ್ತೆ. ಎಷ್ಟು ಒಂದು 160 ಅಡಿ 200 ಅಡಿ 300 ಅಡಿ ಹೊಡೆದಾರೆ ಅಷ್ಟೇ. 300 ಅಡಿ ಅಂತ ಈ ಕಡೆ ಆಗೋಲ್ಲ, 200 ಅಡಿನೇ ಹೆವಿ ನೀರು ಈ ಕಡೆ. ನೀರಿಗೇನು ಇಲ್ಲಿ ಸಮಸ್ಯೆ ಇಲ್ಲ ನಿಮಗೆ. ನೋಡಿ, ಇದು ಲ್ಯಾಂಡು, ಒಂದು ಶೀಟ್ ಮನೆ ಇದೆ, 5 ಕ್ಯಾಮ್ರಾ ಇದೆ, ಒಂದು ಬೋರ್ ಇದೆ, ಬೂದು ಮಣ್ಣು. ಮತ್ತು ನಿಮಗೆ ವ್ಯೂ ಪಾಯಿಂಟು ನೋಡಿ. ಇದು ಆ್ಯಕ್ಚುಲಿ ಜನರಲ್ ಪ್ರಾಪರ್ಟಿ. ಇವರು ಪರ್ಚೇಸ್ ಲ್ಯಾಂಡ್, ಇದು ಬೆಂಗಳೂರು ತೊಗೊಂಡಿದ್ದಾರೆ. ಸೊ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಸೇಲ್ ಮಾಡ್ತಾಯಿದ್ದಾರೆ. ಎಕರೆ ಬಂದಿದ್ದು 26 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಒಂದು ಹೆಚ್ಚು ಕಡಿಮೆ ಆಗ್ಬೋದು, ತುಂಬ ಕಡಿಮೆ ಆಗೋಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಲೊಕೇಶನ್ ಮಾತ್ರ ಅದ್ಭುತವಾಗಿದೆ. ನಿಮಗೆ ರೆಸಾರ್ಟ್ಗೆ ಹೇಳಿ ಮಾಡಿಸಿದ ಜಾಗ ಇದು. ಮತ್ತು ಪೇಪರೆಲ್ಲ ಲೀಗಲಾಗಿದೆ. ನೀವೇನು ಬಂದು ಟೋಕನ್ ಹಾಕಿ ಪೇಪರ್ ತೆಗಿಸೋದು 15 ದಿನ 20 ದಿನ ವೇಟ್ ಮಾಡೋದು ಆ ಥರ ಏನಿಲ್ಲ. ಪೇಪರ್ ರೆಡಿ ಇದೆ. ನೀವು ಬಂದು ನೋಡಿದ ತಕ್ಷಣ ಇಮಿಡಿಯೇಟ್ ಪೇಪರ್ ಕೊಡ್ತಾರೆ. ನೀವು ಲೀಗಲ್ ಚೆಕ್ ಮಾಡ್ಕೊ, ಆಲ್ರೆಡಿ ಲೀಗಲ್ ಒಪಿನಿಯನ್ ತೊಗೊಂಡಿದ್ದಾರೆ. ಮತ್ತೊಂದು ಸಲ ನೀವು ಲೀಗಲ್ ಒಪಿನಿಯನ್ ತೊಗೊಂಡು ಬೇಕಿದ್ರೆ ಮೂವ್ ಮಾಡ್ಬೋದು, ಆ ಥರ ಇದೆ ಫ್ಲ್ಯಾಟು. ಭೂಮಿ ಚೆನ್ನಾಗಿದೆ.